ನಮಸ್ತೆ. ನಮಸ್ತೆ ಎಲ್ಲರಿಗೂ. ಒಂದು ರಿಕ್ವೆಸ್ಟೆಡ್ ವಿಡಿಯೋ ಮಾಡೋಣ. ಸೊ ದುರ್ಗಾ ಪರಮೇಶ್ವರಿ ಆಶೀರ್ವಾದದ ವಿಡಿಯೋ ಮಾಡಿ ಅಂತ 1 ವರ್ಷದಿಂದ ಕೇಳ್ತಿದಾರಂತೆ. ನಂಗೆ ಗೊತ್ತಾಗಿಲ್ಲ. ಮೇ ಬಿ ಎಲ್ಲೋ ಮೆಸೇಜಸ್ ಕೆಲವು ಸತಿ ಮಿಸ್ ಆಗಿರುತ್ತೆ. ಅದನ್ನ ಡಿಲೇ ಮಾಡಿದಕ್ಕೆ ಕ್ಷಮೆ ಇರಲಿ. ಸೊ ಏನ್ ಹೇಳ್ತಾಳೆ ದುರ್ಗಾ ಪರಮೇಶ್ವರಿ ತಾಯಿ ನೋಡೋಣ. ಸದ್ಯಕ್ಕೆ ನಿಮ್ ಜೀವನನೇ ಒಂದು ರೀತಿ ಟೀಚರ್ ತರ. ನಿಮ್ಮ ಲೈಫ್ ನಿಮ್ಗೆ ಟೀಚರ್ ತರ ಸಾಕಷ್ಟು ಕಲಿಸಿದೆ ನಿಮ್ಗೆ. ಒಂದಷ್ಟು ಕಲಿಸ್ತಾನೆ ಇದೆ, ನಿಮ್ ಲೈಫ್ನ ಬೆಟರ್ ಆಗ್ತಾನೆ ಇದೆ. ಸೊ ನಿಮ್ಮನ್ನ ಕಲಿಸಿ ನಿಮ್ ಜೀವನನ ನೀವು ಸರಿ ತಪ್ಪುಗಳನ್ನ ತಿದ್ಕೊಳಕ್ ಬರ್ದಿರ ಇರ್ಬೋದು, ಅಥವಾ ಏನೋ ಒಂದು ಇನ್ಮೆಚುರಿಟಿ ನಿಮ್ಮಲ್ಲಿ ಇರಬಹುದು, ಅಥವಾ ಯಾವುದೋ ಒಂದು ತಪ್ಪು ಸಂದೇಶ ಅಥವಾ ತಪ್ಪು ಮಾರ್ಗ ಅಥವಾ ತಪ್ಪು ಜನರ ಸಹವಾಸ ಮಾಡಿ ಮಾಡಿ ಒಂದಷ್ಟು ಸಮಸ್ಯೆಗಳನ್ನ ನಿಮ್ ಜೀವನದಲ್ಲಿ ನಿಮ್ಮ ಮೈ ಮೇಲೆ ಹಾಕೊಂಡಿರಬಹುದು, ಅಥವಾ ಒಂದಷ್ಟು ಜನಗಳು ನಿಮ್ಮ ಜೀವನಕ್ಕೆ ಸರಿ ಅಲ್ಲ ಅನ್ಸೋರ್ನ ಅಮ್ಮ ಆಯ್ಕೆ ಮಾಡಿ ಅವ್ರನ್ನೆಲ್ಲ ದೂರ ಇಟ್ಟು, ಸೊ ಇದು ಸರಿ, ಇದು ತಪ್ಪು, ಇದು ನೀನ್ ಮಾಡಿದ ತಪ್ಪು, ಅಥವಾ ಈ ವ್ಯಕ್ತಿ ನಿನ್ನ ಜೀವನದಲ್ಲಿ ಆಟ ಆಡ್ತಿದ್ದಾರೆ, ಅಥವಾ ಈ ವ್ಯಕ್ತಿಯಿಂದ ನಿನ್ ಜೀವನ ಈ ತರ ಸಮಸ್ಯೆಗೆ ಒಳಗಾಗಿದೆ, ಇಂಥವ್ರು ಒಳ್ಳೆಯವರು, ಇಂಥವ್ರು ನಿನ್ ಜೀವನಕ್ಕೆ ಸರಿದಾರಿ ತೋರಿಸ್ತಾರೆ, ಅಥವಾ ನೀನ್ ಈ ಕೆಲಸ ಮಾಡು, ಈ ಕೆಲಸ ಮಾಡ್ಬೇಡ, ಈ ತರ ಮಾರ್ಗದರ್ಶನನ ಆ ತಾಯಿ ತುಂಬಾನೇ ಕೊಟ್ಟಿದ್ದಾಳೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ ಲೈಫ್ ಇನ್ನ ಬೆಟರ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ನೀವು ಜೀವನನ ಮುಂದುವರಿಸ್ಬೇಕು, ಯಾವ್ದನ್ನ ನಿಮ್ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಏನನ್ನ ಕಲಿಬೇಕು, ಏನನ್ನ ಕಲಿಬಾರ್ದು, ಇದು ಇಂಪಾರ್ಟೆಂಟ್, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡು ಅಂತ ಹೇಳ್ತಿದ್ದಾರೆ. ಜೊತೆಗೆ ಫೈನಾನ್ಷಿಯಲ್ ವಿಚಾರಕ್ಕೆ ಮತ್ತೆ ಒಂದಷ್ಟು ರಕ್ಷಣೆಯ ವಿಚಾರಕ್ಕೆ ತುಂಬಾ ಭಯ ಪಡ್ತೀರಾ ಅನ್ನುವಂಥದ್ದು ಇದೆ. ಸೊ ನಂಗೆ ದುಡ್ಡಿಲ್ಲ, ನನ್ನ ದುಡ್ಡನ್ನ ಹೇಗೆ ಸೇವ್ ಮಾಡುವಂಥದ್ದು, ಅಥವಾ ನನ್ನ ದುಡ್ಡನ್ನ ಹೇಗೆ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು, ಅಥವಾ ನನ್ನ ಆಸ್ತಿ ಇರ್ಬೋದು, ಜಾಗ ಜಮೀನು ಏನೇ ಇರ್ಬೋದು, ಅಥವಾ ನಿಮ್ಮ ದಿನನಿತ್ಯದ ಆಹಾರಕ್ಕೇನೆ ನಿಮ್ಗೆ ಕಷ್ಟ ಆಗ್ತಾ ಇರಬಹುದು. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಿಮ್ಗೆ ಆ ತಾಯಿ ಎಲ್ಲ ರೀತಿಯ ರಕ್ಷಣೆಯನ್ನ ಕೊಡ್ತಾಳೆ ಅನ್ನುವಂಥದ್ದು ಇದೆ. ಜೊತೆಗೆ ಹೊರಗಡೆ ಹೋಗಕ್ಕೂ ಭಯ ಆಗಿರ್ಬಹುದು, ಕೆಲವರಿಗೆ ಹೊರಗಡೆ ಹೋದ್ರೆ ಭಯ ಆಗತ್ತೆ, ಯಾರು ತೊಂದ್ರೆ ಮಾಡ್ತಾರೆ ಅನ್ನುವಂಥದ್ದು ಇರ್ಬೋದು. ಕೆಲವು ಸತಿ ನಿಮ್ಮ ಒಳಗಿನ ಶತ್ರು ನೀವೇ ಆಗ್ಬಿಟ್ಟಿರ್ತೀರಾ. ಲೈಕ್ ಯಾವಾಗ್ಲೂ ಒಂದು ರೀತಿ ಡೆವಿಲ್ ಕಾರ್ಡ್ ಎನರ್ಜಿಲಿ ನೀವು ಇರ್ತೀರಾ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಅದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಅದರಿಂದ ಹೊರಗೆ ಬರೋದ್ರ ಜೊತೆಗೆ ನಿಮ್ಮನ್ನ ತಾಯಿ ಕಾಪಾಡ್ತಾಳೆ ಅನ್ನುವಂಥ ಭರವಸೆ ನಿಮ್ ಜೊತೆ ಇರ್ಲಿ. ನಿಮ್ಮ ಶತ್ರುಗಳ ರುಂಡ ನನ್ನ ಕೈಲಿ ಯಾವಾಗ್ಲೂ ಇರುತ್ತೆ. ಒಂದು ಕ್ಷಣ ಸಾಕು ನಾನು ಇಲ್ಲ ಅನ್ನಿಸ್ತೀನಿ. ನೀನ್ ಕಲಿಬೇಕಾಗಿರೋ ಪಾಠನ ನೀನ್ ಯಾವಾಗ ಕಲ್ತಿದ್ಯಾ ಅನ್ನುವಂಥದ್ದು ಇದೆ. ಫಸ್ಟ್ ನೀನ್ ಪಾಠನ ಕಲಿ, ನಿನ್ ಜೀವನನ ಮುಂದುವರ್ಸ್ಕೊಂಡು ಹೋಗು, ನಿನಗೆ ರಕ್ಷೆ ಆಗಿ ನಾನು ಇರ್ತೀನಿ ಅನ್ನುವಂಥದ್ದು ಕೂಡ ಇದೆ. ಸೊ ಶಿವ ಇಲ್ದಿರ ಶಕ್ತಿ ಇಲ್ಲ, ಶಕ್ತಿ ಇಲ್ದಿರ ಶಿವ ಇಲ್ಲ. ಸೊ ಯಾರು ಏನೇ ಆಟ ಆಡಿದ್ರು ಅವ್ರಿಬ್ರು ಮುಂದೆ ನಡೆಯೋದಿಲ್ಲ. ಹಾಗಾಗಿ ಶತ್ರುಗಳ ಭಯ ಬೇಡ ನಿಂಗೆ ಅನ್ನೋದನ್ನ ಕೂಡ ತಾಯಿ ಹೇಳ್ತಿದ್ದಾಳೆ. ತುಂಬಾ ಆಶೀರ್ವಾದ ಮಾಡಿದೀನಿ, ಇನ್ನ ಎಷ್ಟು ಆಶೀರ್ವಾದ ಮಾಡ್ಲಿ ನಿಂಗೆ ಅಂತ ಕೂಡ ತಾಯಿಯ ಪ್ರಶ್ನೆ ಇದೆ ಇಲ್ಲಿ. ಕಾರ್ಡ್ ನೋಡಿ ಹೋಗಿ ಹೇಗ್ ನಿಂತಿದೆ. ಸೊ ಎಸ್, ಆರೋಗ್ಯದ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ. ಸಾಧ್ಯ ಆದ್ರೆ ಶಿವನ ದೇವಸ್ಥಾನಕ್ಕೆ, ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕನ ಮಾಡಿಸ್ಬಿಟ್ಟು ಬನ್ನಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಗೆ ಆರೋಗ್ಯದಲ್ಲಿ ಚೇತರಿಕೆ ಬರುತ್ತೆ, ಜೊತೆಗೆ ರಕ್ಷಣೆ ಕೂಡ ಇದೆ ಅನ್ನುವಂಥದ್ದು ಇದೆ. ನಿಮ್ಮ ಸಹಾಯಕ್ಕೆ ಒಂದಲ್ಲ ಒಂದು ರೂಪದಲ್ಲಿ ಒಬ್ರಲ್ಲ ಒಬ್ರು ನಿಮ್ ಜೀವನದಲ್ಲಿ ಬರ್ತಾರೆ ಅನ್ನುವಂಥದ್ದು ಇದೆ. ಯಾರನ್ನಾದ್ರೂ ನಾನು ಕಳಿಸ್ತಾನೆ ಇದ್ದೀನಿ, ಕಾಪಾಡ್ತಾನೆ ಇದ್ದೀನಿ, ನಿನ್ ಜೀವನ ಚೆನ್ನಾಗಿದೆ, ನೀನ್ ಖುಷಿಯಾಗಿರು, ದೀಪನ ಹಚ್ಚು ಅನ್ನುವಂಥದ್ದು ಇದೆ. ಯಾರಿಗೂ ಇಲ್ಲಿ 16 ಸೋಮವಾರ ವ್ರತದ ಕತೆ ಕೂಡ ನಡೀತಾ ಇದೆ. ಅದರಿಂದ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಅಮ್ಮನ ಬಂಧನ ಎಲ್ಲೋ ಆಗಿದೆ, ಅದನ್ನ ಒಂಚೂರು ಬಿಡಿಸಿ, ಇದರಿಂದ ಅಮ್ಮನಿಗೆ ಒಂದಷ್ಟು ಶಕ್ತಿಹೀನಳಾಗಿದ್ದಾಳೆ, ಒಂದಷ್ಟು ಶಕ್ತಿನ ಕೊಡಿ ಅಮ್ಮನಿಗೆ ಅನ್ನುವಂಥದ್ದು ಇದೆ. ಒಂದ್ ರೀತಿ ಆ ದೈವಿ ಶಕ್ತಿ ಸುಸ್ತಾಗಿದೆ ಅನ್ನೋ ರೀತಿಲಿ ನಂಗೆ ಎನರ್ಜಿ ಬರ್ತಿದೆ. ಸೊ ಅಮ್ಮನಿಗೆ ಎಲ್ಲೋ ಒಂದು ನಮ್ಮ ಮನೆಗೆ ಅಂತ ಬಂದಾಗ ನಾವು ಸರಿಯಾದ ರೀತಿಲಿ ಪೂಜೆ ಪುನಸ್ಕಾರ ಎಲ್ಲಾನು ಮಾಡ್ಬೇಕು. ಮಾಡಿದ್ಮೇಲೆ ಅಲ್ಲೇ ಕೂರಿಸ್ಬಿಟ್ಟು ಅಮ್ಮನ್ನ ಕಳಿಸ್ಕೊಡ್ದಿರ ಹಾಗೆ ಇಟ್ಕೊಂಡು ಅಲ್ಲಿ ಪೂಜೆ ಪುನಸ್ಕಾರ ಆಗಿಲ್ಲ ಅಂದ್ರೆ ಅಮ್ಮನ ಆವಾಹನೆ ಮಾಡಿದಾಗ ಅಮ್ಮ ಬರುತ್ತೆ. ಅಮ್ಮನ್ಗೆ ನೀನ್ ಹೋಗ್ಬಿಟ್ಟು ಬಾ ಅಮ್ಮ, ಎಲ್ಲಿದ್ಯೋ ಅಲ್ಲಿಂದಾನೆ ಆಶೀರ್ವಾದ ಮಾಡಮ್ಮ ಅಂತ ಕೇಳ್ಬೇಕು. ನಮ್ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟಿರಮ್ಮ, ನಮ್ಮನೆಯಲ್ಲೇ ಇದ್ಬಿಡಮ್ಮ, ಹಿಂಗೆಲ್ಲ ಕೇಳಬಾರ್ದು. ಕೇಳಿದ್ರೆ ಅಷ್ಟೊಂದು ಭಯ ಭಕ್ತಿಯಿಂದ ನಿಮ್ಮ ನಿಷ್ಠೆಯಿಂದ ನೀವೇನಾದ್ರೂ ಮಾಡಕ್ಕಾಗತ್ತಾ? ಇಲ್ಲ. ಅಂಥದ್ದೊಂದು ತಪ್ಪು ಮಾಡಿದೀರಾ, ಅದೊಂದು ಸರಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ.
ಬಿಸ್ನೆಸ್ ವಿಚಾರದಲ್ಲೂ ನಿಮ್ಗೆ ಸಕ್ಸಸ್ ಅನ್ನೋದು ಇದೆ. ಯಾಕೆ ಯೋಚನೆ ಮಾಡ್ತೀಯಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯಾರ್ ಕೆರಿಯರಲ್ಲಿ ಒಂದು ಹೊಸ ಹೆಸರನ್ನ ಬರಿಬೇಕು, ಒಂದಷ್ಟು ಸ್ಟಾರ್ಡಮನ್ನ ನೋಡ್ಬೇಕು, ಒಳ್ಳೆ ಒಂದು ಫೀಲ್ಡನ್ನ ಆಯ್ಕೆ ಮಾಡ್ಕೊಳ್ಬೇಕು ನಾನು ಕೆರಿಯರ್ ಆಗಿ ಅಂತ ಯಾರು ಯೋಚನೆ ಮಾಡ್ತಿದ್ದೀರಾ, ಅವರಿಗೂ ಕೂಡ ತಾಯಿಯ ಆಶೀರ್ವಾದ ಹೇರಳವಾಗಿ ಇದೆ. ಎಲ್ಲ ರೀತಿಯ ರಕ್ಷಣೆಯನ್ನು ಆ ತಾಯಿ ಕೊಡ್ತಾಳೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಲೈಫ್‌ಗೆ ಒಂದು ಬೆಳಕು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಹೆಚ್ಚಿನ ಅನುಕೂಲಗಳನ್ನ ಕೂಡ ತಾಯಿ ಮಾಡಿಕೊಡ್ತಾಳೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಕೂಡ ಇದೆ. ಎಲ್ಲರೂ ನಿಗ್ರಹದಲ್ಲೇ ಇದ್ದಾರೆ. ಆ ತಾಯಿನ ಕೆಣಕಿ ಉಳ್ದೋರಾದ್ರೂ ಯಾರಾದ್ರೂ ಇದ್ದಾರಾ? ಸೊ ಅಮ್ಮ ಆಗಿರೋದ್ರಿಂದ ಶತ್ರುಗಳಿಗೂ ಒಂಚೂರು ದಯೆ, ಕರುಣೆ ಎಲ್ಲಾನು ತೋರಿಸ್ತಾರೆ. ಸೊ ಮ್ಯಾಕ್ಸಿಮಮ್ ನಾವು ನೋಡೋದಾದ್ರೆ ಎಲ್ಲ ವಾಮಾಚಾರ ಮಾಡೋರು, ನಂಗೆ ಗೊತ್ತಿಲ್ಲ ಆ ವರ್ಡ್ ಯೂಸ್ ಮಾಡಿದ್ದಕ್ಕೆ ಯಾರಿಗಾದ್ರೂ ನೋವಾದ್ರೆ ಕ್ಷಮಿಸಿ. ಎಲ್ಲ ನೆಗೆಟಿವಿಟಿ ಮಾಡೋರು ಅಥವಾ ಎಲ್ಲ ಬ್ಲಾಕ್ ಮ್ಯಾಜಿಕ್ ಮಾಡೋರು ಆ ತಾಯಿ ಶಕ್ತಿನೇ ಪಡ್ಕೊಳ್ಳೋದು. ಆ ತಾಯಿ ಶಕ್ತಿನ ಆರಾಧನೆ ಮಾಡಿನೇ ಅವರು ಎಲ್ಲಾನು ಮಾಡೋದು. ಮತ್ತೆ ಆ ತಾಯಿ ಶಕ್ತಿ ವಿರುದ್ಧನೇ ಅದನ್ನ ಪ್ರಯೋಗ ಕೂಡ ಮಾಡ್ತಾರೆ. ಇಂಥವ್ರಿಗೆ ಏನ್ ಹೇಳೋದು? ತಾಯಿಯಿಂದ ಪಡ್ಕೊಂಡಿರೋ ಶಕ್ತಿನ ತಾಯಿ ವಿರುದ್ಧನೇ ಸಂಚ್ ಮಾಡಿ ಮಾಡ್ತಾರೆ. ತಾಯಿಯ ಭಕ್ತರನ್ನೇ ಅವರು ಟಾರ್ಗೆಟ್ ಮಾಡ್ತಾರೆ. ಇಂಥವ್ರಿಗೆ ಬುದ್ಧಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಈ ಪ್ರಶ್ನೆನ ಇಟ್ಕೊಂಡು ನಾನು ಮೊನ್ನೆ ಸುಮ್ಮನೆ ಹಾಗೆ ಕೂತ್ಕೊಂಡು ಟಿವಿ ಆನ್ ಮಾಡಿದ್ರೆ ಪ್ರಚಂಡ ಕುಳ್ಳ ಪಿಕ್ಚರ್ ಬರ್ತಾ ಇತ್ತು. ಸೊ ಅದರಲ್ಲಿ ಲಾಸ್ಟಿಗೆ ಆ ತಾಯಿನೇ ಬಂದು ಅವ್ರನ್ನ ಸಂಹಾರ ಮಾಡ್ತಾಳಲ್ಲ. ಸೊ ಆ ಥರದ ಸುದರ್ಶನ್ ಅವ್ರನ್ನ. ಸೊ ಆ ಥರದ ಎನರ್ಜಿ ನನ್ಗೆ ಇಲ್ಲಿ ಬರ್ತಿದೆ ಆ್ಯಕ್ಚುಲಿ. ಸೊ ಎಲ್ಲ ಒಂದ್ ಕಡೆ ನಿಮ್ಮ ಶತ್ರುಗಳು ಅವರೇ ತೋಡಿರುವಂತ ಖೆಡ್ಡದಲ್ಲಿ ಅವರೇ ಬೀಳ್ತಾರೆ. ಯಾಕೆ ಯೋಚನೆ ಮಾಡ್ತೀರಾ? ಓಕೆ. ಎಸ್. ಏನೋ ಒಂದು ರಿಯೂನಿಯನ್ ಎನರ್ಜಿನ ಅಮ್ಮ ಕೊಡ್ತಿದ್ದಾಳೆ. ಏನೋ ಒಂದು ಆಶೀರ್ವಾದನ, ಒಂದು ಗಿಫ್ಟನ್ನ ನಿಮ್ಗೆ ಕೊಡ್ತಿದ್ದಾಳೆ ಅನ್ನುವಂಥದ್ದು ಕೂಡ ಇದೆ. ಒಳ್ಳೆ ನೆನಪುಗಳನ್ನ ಜೀವನದಲ್ಲಿ ತಗೊಂಬನ್ನಿ. ಹಳೆ ನೆನಪುಗಳನ್ನೆಲ್ಲ ಹೋಗ್ಲಿಕ್ಕೆ ಬಿಡಿ ಅನ್ನುವಂಥದ್ದು ಇದೆ. ಯಾರು ಮೋಸ ಮಾಡ್ತಿದ್ದಾರೆ, ಯಾರು ಮೋಸ ಮಾಡ್ತಾ ಇಲ್ಲ, ಈಗಾಗಲೇ ನಿಮ್ಗೆ ಗೊತ್ತಾಗಿದೆ. ಏನ್ ನಿಮ್ಗೆ ಟೆನ್ಷನ್ ಇತ್ತು, ಆ ಟೆನ್ಷನಿಂದ ಹೊರಗೆ ಬನ್ನಿ ಅನ್ನುವಂಥದ್ದು. ಸೊ ಯಾರ ಆಗ್ಲೇ ಹೇಳಿಲ್ವಾ, ಅವ್ರವರೇ ಕಿತ್ತಾಡ್ಕೊಂಡು ಅವ್ರವರೇ ಹೋಗ್ತಾರೆ. ನಿಮ್ಮ ಶತ್ರುಗಳೇ ಅವ್ರವರೇ ಕಿತ್ತಾಡ್ಕೊಂಡು ಹೋಗ್ತಾರೆ. ಸೊ ನಿಮ್ಗೆ ತೊಂದರೆ ಮಾಡಿ ನೀವ್ ಹೆಂಗೆ ನಿಮ್ಮ ಮನೆ ಕಿತ್ತಾಡ್ಬೇಕು, ನೀವ್ ಹೆಂಗೆ ಬರ್ದಾಕ್ಬೇಕು, ಅಥವಾ ನಿಮ್ಮ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ಏನೇನು ಸಮಸ್ಯೆ ಆಯ್ತು, ಅಥವಾ ಏನೇನು ಕಳ್ಕೊಂಡ್ರಿ, ಏನೇನು ಪಡ್ಕೊಂಡ್ರಿ, ಯಾಕೆ ಈ ಒಂದು ರೋದನೆನ ರೋಧಿಸ್ತಾ ಇದ್ದೀರಾ, ಅಳ್ತಾ ಇದ್ದೀರಾ, ಆ ಭಯ, ಆ ಟೆನ್ಷನ್ನು, ಆ ಫಿಯರ್, ಆ ಆಂಗ್ಸಿಟಿ ಇದೆಲ್ಲಾನು ಕೂಡ ಹೋಗ್ಲಾಡ್ಸ್ಕೊಂಡು ನಿಮ್ಮ ಜೀವನದಲ್ಲಿ ಬದುಕೋದ್ರ ಕಡೆ ಗಮನನ ಕೊಡಿ. ನಿಮ್ಮ ಶತ್ರುಗಳು ಏನ್ ಮಾಡಿದಾರೋ ಅವರಿಗೆ ರಿವರ್ಸ್ ಬ್ಯಾಕ್ ಆಗತ್ತೆ ಅನ್ನುವಂಥದ್ದಿದೆ ನೋಡಿ. ರಿವರ್ಸ್ ಬ್ಯಾಕ್ ಆಗತ್ತೆ. ಅವ್ರ ಸಮಯ ಬಂದಾಗ ಯಾಕೆ ಅಂದ್ರೆ ಬದುಕಿದ್ದಾಗ ಇಷ್ಟು ನರಕ ತೋರ್ಸೋರು ಸತ್ಮೇಲೆ ಇನ್ನ ನರಕ ತೋರಿಸ್ತಾರೆ, ಅಥವಾ ಅವರೊಂದು ದುಷ್ಟ ಶಕ್ತಿಯಾಗಿ ಮಾರ್ಪಾಡಾಗ್ತಾರೆ ಅನ್ನುವಂಥ ಕಾರಣಕ್ಕೆ ಆ ತಾಯಿ ಅವರಿಗೆ ಒಂದು ಜೀವದಾನನ ಇನ್ನ ಕೊಟ್ಟಿರ್ತಾಳೆ ಅಂತ ನಂಗೆ ಪರ್ಸ್ನಲಿ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಯೋಚನೆ ಮಾಡಬೇಡಿ. ಶತ್ರುಗಳಿಗೆ ಒಂದಷ್ಟು ಅಂತ್ಯ ಇದೆ. ಜೊತೆಗೆ ಯಾರೋ ಒಂದಷ್ಟು ಜನ ಪ್ರಯತ್ನನ ಪಡ್ತಿದ್ದಾರೆ ನನ್ನನ್ನು ಕೂಡ ಅದೇ ರೀತಿಲಿ ಇಲ್ಲ ಅನ್ಸೋದಕ್ಕೆ. ಸೊ ಕೊನೆ ಪ್ರಯತ್ನವನ್ನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಯೋಚನೆ ಮಾಡಬೇಡಿ. ಯಾರು ಏನೇ ಮಾಡಿದ್ರು ಕೂಡ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಪಾಸಿಟಿವ್, ನೆಗೆಟಿವ್ ಎರಡೂ ಇದ್ದಿದೆ. ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂಥ ಈ ಸಮುದ್ರ ಮಂಥನ, ನಿಮ್ಮ ಜೀವನದಲ್ಲಿ ನಡೆದಿರುವಂಥ ಈ ಒಂದು ಏನು ಕೋಲಾಹಲ, ಹಲಾಹಲ ಏನಾದರೂ ಹೆಸರಿಟ್ಕೊಳ್ಳಿ, ಇದರಿಂದ ಸಾಕಷ್ಟು ಒಳ್ಳೆಯದಾಗಿದೆ. ಜಗತ್ತಿಗೂ ಒಳ್ಳೆಯದಾಗಿದೆ, ನಿಮಗೂ ಒಳ್ಳೆಯದಾಗಿದೆ. ಮುಂಬರುವಂಥ ಜೀವನಕ್ಕೂ ಕೂಡ, ಮುಂದೆ ಬರುವಂಥ ಜನಾಂಗಕ್ಕೂ ಕೂಡ ಒಳ್ಳೆಯದಾಗತ್ತೆ. ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಬಹಳಷ್ಟು ಕಮೆಂಟಲ್ಲಿ ನೀವು ಹೇಳೋದೆಲ್ಲ ಚೆನ್ನಾಗಿರುತ್ತೆ ಕೇಳೋಕ್ಕೆ. ಅದೇನು ಆಗೇ ಇಲ್ಲ ನನಗೆ ಅಂತ ಅಂತೀರ. ಆಗೇ ಇಲ್ಲ ಅಂದರೆ ಬರುವಂಥ ದೊಡ್ಡ ಸಮಸ್ಯೆಗಳು ನಮ್ಮನ್ನು ಬೀಸೋ ದೊಣ್ಣೆ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯುಸ್ಸು ಅಂತಾರಲ್ಲ, ಹಾಗೆ ಒಂದೊಂದೇ ಹಂತವಾಗಿ ಚಿಕ್ಕ ಚಿಕ್ಕದಾಗಿ ಬರುವಂಥ ದೊಡ್ಡ ದೊಡ್ಡ ಪೆಟ್ಟುಗಳನ್ನ ನಾವು ಸಾಲ್ವ್ ಮಾಡಿಕೊಂಡು ಅದರಿಂದ ಬಚಾವ್ ಆಗ್ತಾ ಆಗ್ತಾ ಬರ್ತಾ ಇರ್ತೀವಿ. ಆ ಕಾರಣಕ್ಕೋಸ್ಕರ ನಮಗೆ ಇನ್ನು ಯಶಸ್ಸು ಅನ್ನೋದು ಸಿಕ್ಕಿರೋದಿಲ್ಲ. ಪೂರ್ವಾರ್ಜಿತ ಕರ್ಮ ತುಂಬ ದೊಡ್ಡದಿರುತ್ತೆ. ಈ ಜನ್ಮದಲ್ಲಿ ನಮಗೆ ಅದು ಪೇ ಆಫ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಒಂದು ಗಮನಿಸಬೇಕಾಗಿರೋದು ಏನು ಅಂದರೆ, ನಮ್ದೊಬ್ಬರದೇ ಪೂರ್ವಾರ್ಜಿತ ಕರ್ಮನ ನಾವು ತಗೊಂಡು ಬಂದಿರೋದಿಲ್ಲ, ಅಥವಾ
ಒಂದು ಪೂರ್ವಾರ್ಜಿತ ಕರ್ಮ ಒಂದೇ ಡಿಪೆಂಡ್ ಇರೋದಿಲ್ಲ. ನಮ್ಮ ಪೂರ್ವಜರು ಮಾಡಿರೋದು, ನಮ್ಮ ತಂದೆ ತಾಯಿ ಮಾಡಿರೋದು, ಒಡ ಹುಟ್ಟು ಮಾಡಿರೋದು, ಎಲ್ಲ ರೀತಿಯ ಋಣಗಳು ಏನಿದೆ ಅದು ನಮ್ಮನ್ನ ಬಾಧಿಸ್ತಾ ಇರುತ್ತೆ. ಅದೆಲ್ಲ ನಮ್ಮನ್ನ ಬಾಧಿಸ್ತಾ ಇದ್ದಾಗ ಅದು ನಾವು ಅನ್ಕೊಂಡಿರುವಂತ ಯಶಸ್ಸು ಸಿಗ್ತಾ ಇರೋದಿಲ್ಲ. ಅದಷ್ಟು ನರ್ಕ ತೋರಿಸುವಂತ ಸಮಸ್ಯೆಗಳ ಮಧ್ಯೆ ಕೂಡ ನಾವು ಬ್ಲೆಸ್ಸಿಂಗ್ ಅಲ್ಲಿ ಇದೀವಿ, ನಾವು ಆರಾಮಾಗಿ ಇದೀವಿ, ನಾವು ಏನೋ ಒಂದು ತೊಂದರೆ ಬಂದ್ರೂ ಕೂಡ ಪಾರಾಗಿ ಬರ್ತಿದೀವಿ ಅಂದ್ರೆ ಅದೇ ನಮ್ಗಿರುವಂತ ಪೂರ್ವಾರ್ಜಿತ ಪುಣ್ಯಫಲ ಮತ್ತೆ ದೇವರ ಆಶೀರ್ವಾದ ಎಲ್ಲ. ಅದನ್ನ ಆದಷ್ಟು ಬೇಗ ಕರ್ಮ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಮಾರ್ಗಗಳಿದೆ. ಪಾಪ ಕರ್ಮಗಳನ್ನ ಯಾರಿಗೆ ಅನ್ಯಾಯ ಆಗಿದೆಯೋ ಅವರಿಗೆ ಪುಣ್ಯ ಬರೋ ಹಾಗೆ, ಅವರಿಗೆ ಒಳ್ಳೇದಾಗೋ ಹಾಗೆ ನೀವು ಮಾಡಿ ಕರ್ಮ ಅಲ್ಲೇ ಕಟ್ಟಾಗಿ ನಿಮ್ಮ ಪುಣ್ಯ ಹೆಚ್ಚಾಗುತ್ತೆ. ನಿಮ್ಮ ಪುಣ್ಯ ಹೆಚ್ಚಾದ್ರೆ ನಿಮ್ಗೆ ಅನುಕೂಲಗಳು ಹೆಚ್ಚಾಗುತ್ತೆ. ನಿಮ್ಗೆ ಅನುಕೂಲಗಳು ಹೆಚ್ಚಾದ್ರೆ ಇನ್ನ ಹೆಚ್ಚಿನ ಯಶಸ್ಸನ್ನ ನೀವು ನೋಡ್ತೀರಾ. ಅದಕ್ಕೆ ದಾನ ಧರ್ಮ ತುಂಬಾ ಬೇಕು ಅನ್ನೋದು. ಪೂರ್ವಾರ್ಜಿತ ದೋಷಗಳು, ಪೂರ್ವಾರ್ಜಿತ ಕರ್ಮಗಳು ನಿಮ್ಮೊಬ್ಬರಿಂದನೇ ಇರೋದಿಲ್ಲ. ನಿಮ್ಮ ಪಿತೃಗಳಿಂದ ಇರುತ್ತೆ, ತಂದೆ ತಾಯಿಯಿಂದ ಇರುತ್ತೆ. ದುರಹಂಕಾರದಿಂದ ಮಾಡಬಾರ್ದೆಲ್ಲ ಮಾಡ್ಬಿಟ್ಟು ಈ ಜನ್ಮದಲ್ಲಿ ನಾವು ಒಳ್ಳೆಯವರಾಗಿ ಇರ್ತೀವಿ, ನಾವೇನು ತಪ್ಪೇ ಮಾಡಿಲ್ಲ, ನಾವು ಒಂದು ಇರುವೆನೂ ಸಾಯಿಸಿಲ್ಲ ಅಂದ್ರೆ ಹಿಂದಿನ ಜನ್ಮದಲ್ಲಿ ಸಾಯಿಸಿರೋದೆಲ್ಲ ಯಾವ ಲೆಕ್ಕ? ಅಥವಾ ನಿಮ್ಮ ಪೂರ್ವಜರು ಮಾಡಿರೋದೆಲ್ಲ ಯಾವ ಲೆಕ್ಕ? ಅಲ್ವಾ? ಲೆಕ್ಕ ಚುತ್ತ ಆಗದಿದ್ದು ಯಾವುದು ಕೂಡ ಸರಿ ಹೋಗೋದಿಲ್ಲ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ನೀವೆಲ್ಲರೂ ನೋಡ್ತಿದ್ದೀರಾ ಅಂದ್ರೆ ನೀವೆಲ್ಲ ಆಧ್ಯಾತ್ಮಿಕ ಮಾರ್ಗಕ್ಕೆ ಕಾಲಿಟ್ಟಿದ್ದೀರಾ ಅಂತ. ಸೊ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇದೆಲ್ಲವೂ ಕೂಡ ಇದ್ದಿದ್ದೇನೆ. ಸೊ ಬೆಂಕಿಲಿ ಕಾದಷ್ಟೂನು ಹೇಗ್ ಬೇಕೋ ಹಾಗೆ ತಟ್ಟಬಹುದಲ್ವಾ ಕಬ್ಬಿಣನ. ಹಾಗೇನೆ ನಮ್ಮ ಮನಸ್ಸು ಅನ್ನುವಂಥ ಕಬ್ಬಿಣ, ನಮ್ಮ ಕರ್ಮ ಅನ್ನುವಂಥ ಕರ್ಮನ ಶನಿ ಮಹಾತ್ಮ ಹೇಗೆ ತಟ್ಟುತ್ತಾನೋ ಹಾಗಾಗಿ ತಟ್ಟಿಸ್ಕೊಳ್ಳಿ. ಒಂದು ಒಳ್ಳೆಯ ರೀತಿಲಿ ನೀವೊಂದು ಶಿಲೆಯಾಗಿ, ಒಂದು ಪವಿತ್ರ ಆತ್ಮವಾಗಿ ಹೊರ ಹೊಮ್ತೀರಾ. ಸೊ ನಿಮ್ಮ ಬಾಡಿ, ಮೈಂಡ್, ಸ್ಪಿರಿಟಿಗೆ ಇದ್ದಂಥ ಬಹು ಜನ್ಮಗಳ ಒಂದು ನೆಗೆಟಿವಿಟಿ ದೂರ ಆಗಿ ಒಂದು ಪಾಸಿಟಿವಿಟಿ ನಿಮ್ಮ ಲೈಫಿಗೆ ಬರುತ್ತೆ. ಇದು ತುಂಬಾ ಅವಶ್ಯಕವಾಗಿ ಅರ್ಥ ಮಾಡಿಸ್ಬೇಕು ಅಂತ ಅನ್ನಿಸ್ತು. ಬಹಳಷ್ಟು ವಿಧಾನಗಳಿದೆ. ಪಾಸ್ಟ್ ಲೈಫ್ ಕರ್ಮ ರಿಮೂವ್ ಮಾಡ್ಕೊಳ್ಳಿ, ಇದರಿಂದ ಕೂಡ ಒಳ್ಳೇದಾಗುತ್ತೆ. ಪಾಸ್ಟ್ ಲೈಫ್ ಮೆಮೊರೀಸ್ನ ಡಿಸ್ಕ್ರೀಸ್ ಮಾಡ್ಕೊಳ್ಳಿ, ಇದರಿಂದ ಕೂಡ ನಿಮ್ಮ ಒಂದು ಒಳ್ಳೆಯ ಥಾಟ್ಸ್ ಇನ್ಕ್ರೀಸ್ ಆಗುತ್ತೆ. ಪಾಸಿಟಿವ್ ಲೈಫ್ ಬರುತ್ತೆ. ಎಷ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀರೋ ಅಷ್ಟು ಪಾಸಿಟಿವ್ ಆಗಿ ಇರುತ್ತೆ. ಎಲ್ಲಕ್ಕಿಂತ ಸುಲಭ ಮಾರ್ಗ ಏನು ಅಂದರೆ, ಯಾಕೆ ಇಷ್ಟೊಂದು ತೊಂದರೆ ಆಗ್ತಿದೆ, ನೆಗೆಟಿವಿಟಿನೇ ಇದೆ ಅಂದರೆ, ಜಾಸ್ತಿ ಬೇಗ ರಿಸಲ್ಟ್ ಕೊಡುವಂಥ ವಾಮ ಮಾರ್ಗನ ಅಥವಾ ಒಂದು ಕೆಟ್ಟ ರೀತಿಯ ಶಾರ್ಟ್ಕಟ್ಟನ್ನ ನಾವು ಉಪಯೋಗಿಸ್ಕೊಂಡು ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ತಾ ಇದ್ದೀವಿ. ಅದೇ ಹಿಂದಿನ ಕಾಲದಿಂದ ಅಥವಾ ನಮ್ಮ ಬುದ್ಧಿ ಬಂದಾಗಿಂದ ಹೆಚ್ಚು ದೇವರ ಪೂಜೆ ಪುಣ್ಯ ಕಾರ್ಯಗಳು, ದೇವರ ಒಂದು ವ್ರತಾಚರಣೆಗಳು ನಡೀತಾ ಇತ್ತು. ಆಗ ದೈವ ಬಲ ಜಾಸ್ತಿ ಇತ್ತು. ಇಂಥ ಡೆವಿಲ್ ಎನರ್ಜಿ ಅಥವಾ ಇಂಥ ನೆಗೆಟಿವ್ ಎನರ್ಜಿಗಳ ಶಕ್ತಿ ಕಮ್ಮಿ ಇತ್ತು. ಈಗೇನಾಗಿದೆ ಅಂದರೆ ಎಲ್ಲರೂ ಇಲ್ಲೋದ್ರೆ ಇಮಿಡಿಯೇಟ್ ರಿಸಲ್ಟ್, ಅಲ್ಲೋದ್ರೆ ಇಮಿಡಿಯೇಟ್ ರಿಸಲ್ಟ್, 1 ಗಂಟೆಯಲ್ಲಿ ಪರಿಹಾರ, 1 ವಾರದಲ್ಲಿ ಪರಿಹಾರ, ತಕ್ಷಣ ಪರಿಹಾರ, ಇಲ್ಲದಿದ್ದರೆ ಹಣ ವಾಪಸ್, ಏನೇನೋ ಇರುತ್ತೆ. ಇಂಥ ಜಾಗನ ಹುಡ್ಕೊಂಡು ಹೋಗ್ತೀರಾ, ಹುಡ್ಕೊಂಡೋಗಿ ಅಲ್ಲಿ ಅದನ್ನು ಮಾಡ್ತೀರಾ. ಸೊ ಅವರು ಇಷ್ಟೊಂದು ಜನ ಬರ್ತಾರೆ ಅಂದ್ಬಿಟ್ಟು ಅವರು ಕ್ಷುದ್ರ ರೀತಿಯಲ್ಲೇ ಶುರು ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ದೇವ್ರ ಪೂಜೆನೆಲ್ಲ ಬಿಟ್ಟಾಕಿ ಎಲ್ಲಾನು ಬಿಟ್ಬಿಟ್ಟಿದ್ದೀರಾ. ಸ್ವೇಚ್ಛಾಚಾರವಾಗಿ ಮಾಡಬಾರ್ದೆಲ್ಲ ಮಾಡಿಕೊಂಡು ಇಷ್ಟ ಬಂದಂಗೆಲ್ಲ ಮಡಿ ಮೈಲಿಗೆ ಏನು ನೋಡ್ತೀರಾ ಇದ್ದೀರಾ. ಇನ್ನು ದೇವರಿಗೆ ಎಲ್ಲಿಂದ ಶಕ್ತಿ ಬರುತ್ತೆ? ದುರಾಂಕಾರ ಮನುಷ್ಯರಿಗೆ ಎಷ್ಟಿದೆಯೋ ದೇವರಿಗೆ ಅದಕ್ಕಿಂತ 10 ಪಟ್ಟಿರುತ್ತೆ. ನಿಮ್ಮನ್ನ ಸೃಷ್ಟಿ ಮಾಡಿರುವಂಥ ದೈವ ಅದು. ನೀವೇ ಕರೀದಿರ ಹೋಗಲ್ಲ, ಅಥವಾ ನನಗೆ ಇದು ಮಾಡಲ್ಲ, ಇವ್ರು ನಂಗೆ ಮೋಸ ಮಾಡಿದ್ದಾರೆ, ಇದು ಮಾಡಲ್ಲ, ನಾನು ಕೇಳ್ದಾಗ ಇದು ಕೊಡಿಸಿಲ್ಲ, ಅದು ಕೊಡಿಸಿಲ್ಲ, ಎಷ್ಟು ಸಿಟ್ಟು ಮಾಡ್ಕೊಳ್ತೀರಾ. ಪೂಜೆ ಪುನಸ್ಕಾರ ಎಲ್ಲವನ್ನೂ ಬಿಟ್ಟು ಒಂದು ರೀತಿ ಈ ಥರ ಜೀವನನ ನೀವು ಮಾಡ್ತಾ ಇರ್ಬೇಕಾದ್ರೆ ಯಾವ ದೇವ್ರು ಬಂದು ನಿಮ್ಮನ್ನ ಕಾಪಾಡಬೇಕು ಅನ್ನುವಂಥ ಆಸೆ ನಿರೀಕ್ಷೆನ ನೀವು ಇಟ್ಕೊಂಡಿದ್ದೀರಾ? ನಾನು ಪೂಜೆ ಮಾಡ್ತೀನಿ ಅಂದರೆ ನಾಮಕಾವಾಸ್ಯೆ, ಬರೀ ಹೆಸರಿಗೋಸ್ಕರ ಪೂಜೆ ಮಾಡ್ತೀರಾ. ನಿಮ್ಮ ಬುದ್ಧಿ, ಮನಸ್ಸು, ಆತ್ಮ ಮೂರನ್ನು ಕೂರಿಸಿ ಒಂದು ಜಾಗದಲ್ಲಿ ಕೂತ್ಕೊಂಡು ಒಂದು 10 ನಿಮಿಷ ಪೂಜೆ ಮಾಡಕ್ಕೆ ನಿಮ್ಮ ಕೈಲಿ ಆಗತ್ತಾ? ಆ ಯೋಗ್ಯತೆ ನಿಮಗಿದೆಯಾ? ಲೆಕ್ಕ ಹಾಕ್ಕೊಳ್ಳಿ. ಆ ಯೋಗ್ಯತೆ ನಿಮಗಿತ್ತು, ಆ ಶಕ್ತಿ ಕ್ಷಮತೆ ನಿಮಗಿತ್ತು ಅಂದರೆ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಇನ್ನು ಆ ದೇವಿ ಅಥವಾ ನೀವು ನಂಬಿರುವಂಥ ದೈವ ಯಾವುದೇ ಇರಲಿ, ಅದೆಲ್ಲರ ಆವಾಸ್ಥಾನ ಇದೆ, ಅದು ಬಂದು ಕಾಪಾಡುತ್ತೆ ನಿಮ್ಮನ್ನ ಅಂತ ನಂಬ್ಕೊಳ್ಳಿ. ಇಲ್ಲ ಆಗ್ತಿಲ್ಲ, ನಂಗೆ ಒಂದು 10 ನಿಮಿಷ ಅಲ್ಲ 5 ನಿಮಿಷನೂ ಕೂರಕ್ಕಾಗ್ತಿಲ್ಲ ಅಂದರೆ ಯಾಕೆ ಕೂರಕ್ಕಾಗ್ತಿಲ್ಲ ಅಂತ ಒಂದು ಚಿಕ್ಕ ಪರೀಕ್ಷೆನ ನಿಮಗೆ ನೀವು ಮಾಡಿಕೊಂಡು ಕಂಡು ಹಿಡ್ಕೊಂಡು ಆ ಪರೀಕ್ಷೆಯಲ್ಲಿ ನೀವು ಗೆದ್ದು ಅದನ್ನು ಸರಿಪಡಿಸ್ಕೊಂಡು ನಿಮ್ಮ ದೇಹ ಮನಸ್ಸು ಆತ್ಮನ ನಿಗ್ರಹಕ್ಕೆ ತಗೊಂಡು ನಿಮ್ಮ ಕಂಟ್ರೋಲಿಗೆ ತಗೊಂಡು ದೈವಾರಾಧನೆನ ನಿಮ್ಮ ಮನೇಲೆ ಎಲ್ಲೂ ಹೋಗಬೇಡಿ. ಇದು ಜಾತಿ ಮತ ಧರ್ಮ ಅನ್ನೋದು ಯಾವುದೂ ಇಲ್ಲ. ಯಾರು ಯಾವ ದೇವ್ರನ್ನ ಬೇಕಾದರೂ ಮುಗೀರಿ.
ಕೂತ್ಕೊಂಡು ಆ ಮುಖಾಂತರ ಪೂಜೆ ಮಾಡಿ. ಧೂಪ, ದೀಪ, ನೈವೇದ್ಯ ಇಲ್ಲ ಅಂದ್ರೆ ಯಾವ ಪೂಜೆನೂ ಸಾಕಾಗೋದಿಲ್ಲ. ಸೊ ಮಾಡ್ಲೇಬೇಕಿದು. ಅಲ್ಲಿಂದ ದೇವ್ರು ನಿಮ್ಮನೆಗೆ ಬಂದಿದೆ ಅಂದ್ರೆ ನಿಮ್ಮನೆ ನೆಗೆಟಿವಿಟಿ ಎಲ್ಲ ತೆಗ್ದು ದೇವ್ರಿಗೂ ಸುಸ್ತಾಗಿರುತ್ತೆ. ಒಂದ್ ಲೋಟ ಹಾಲು ಕೊಡೋದಕ್ಕಾಗೋದಿಲ್ಲ, ಒಂದ್ ತುತ್ತು ಅನ್ನ ಇಡೋದಕ್ಕಾಗೋದಿಲ್ಲ, ಒಂದ್ ಹಣ್ಣು ಇಡೋದಕ್ಕಾಗೋದಿಲ್ಲ ಅಂದ್ರೆ ತಿರ್ಗಾ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ದೇವ್ರು ನಿಮ್ಗೆ ಪರಿಹಾರ ಮಾಡ್ಕೊಡ್ಬೇಕು. ದೇವ್ರು ಬಂದು ತಿನ್ನುತ್ತೆ. ನೋಡೋ ಕಣ್ಣು ನಿಮ್ಗಿದ್ಯಾ? ನಾನ್ ನೋಡಿದೀನಿ. ದೇವ್ರು ತಿಂದಿರೋದ್ ನಾನ್ ನೋಡಿದೀನಿ. ಅದಕ್ಕೆ ಇಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದೀನಿ. ದೇವ್ರು ಹಾಲು ಕುಡಿಯುತ್ತೆ. ನಾನ್ ನೋಡಿದೀನಿ. ನಿಮಗ್ ತೋರಿಸ್ಬೇಕು ಅಂದ್ರೆ ನಿಮ್ಗೆ ಆ ಯೋಗ್ಯತೆನ ನೀವು ಸಂಪಾದನೆ ಮಾಡ್ಕೊಳ್ಳಿ. ದಯವಿಟ್ಟು ನಾನು ಹೇಳೋದ್ ಬೇಜಾರ್ ಮಾಡ್ಕೊಂಬೇಡಿ. ಬಟ್ ಸತ್ಯ ಇದೆ, ವಾಸ್ತವ ಇದೇನೆ. ಕಲಿಯುಗದಲ್ಲಿ ದೇವ್ರು ಎಲ್ಲೂ ಇಲ್ಲ, ನಮ್ಮೊಳಗೆ ಇರ್ತಾನೆ. ಹುಡ್ಕುವಂತ ಪ್ರಯತ್ನನೇ ಮಾಡೋದಿಲ್ಲ. ಸರಿ, ಒಳಗಿಲ್ಲ ಅಂದ್ರೆ ಹೊರಗಾದ್ರೂ ಬಂದು ತೋರ್ಸು ಅಂದ್ರೆ ನೀವ್ ಅದಕ್ಕೆ ಶುದ್ಧಿನೇ ಇಲ್ವಲ್ಲ. ಮನೆ ಶುದ್ಧಿ ಇಲ್ಲ, ಮನಸ್ಸು ಶುದ್ಧಿ ಇಲ್ಲ, ಆತ್ಮ ಶುದ್ಧಿ ಇಲ್ಲ, ದೇಹ ಶುದ್ಧಿ ಇಲ್ಲ. ಕೊಳಕು ನಾರ್ತಾ ಇದೆ ಇಡೀ ಜಗತ್ತೇ ಅಂತ ಅನ್ಸುತ್ತೆ ನಂಗೆ ಒಂದೊಂದ್ಸತಿ. ಶುದ್ಧಿ ಮಾಡ್ಕೊಳ್ಳಿ. ಸೊ ಹೇಳಿದ್ದಕ್ಕೆ ತಪ್ಪಾಗಿದ್ರೆ, ಮನ್ಸಿಗೆ ನೋವಾಗಿದ್ರೆ ಹಾಗೆ ಕ್ಷಮಿಸ್ಬಿಡಿ. ನೋಡಿ, ದ ಮೆಜಿಷಿಯನ್ ಅಮ್ಮನ ಕೈಲಿ ಸಾಧ್ಯ ಇಲ್ದಿರೋದು ಯಾವುದೂ ಇಲ್ಲ. ಒಮ್ಮೆ ಕುಂಡಲಿನಿ ಶಕ್ತಿನ ಜಾಗೃತ ಮಾಡಿ ನೋಡಿ ನೀವು. ಎಸ್ಪೆಷಲಿ ಹಸ್ಬೆಂಡ್ ಅಂಡ್ ವೈಫ್ ಯಾರು ಮ್ಯಾರೇಜ್ ಆಗಿದ್ದೀರಾ, ಮ್ಯಾರೇಜ್ ಲೈಫಿಗೆ ಒಂದು ಕೆಲವ್ರಂತೂ ಮಾತೇ ಬೇಡ ಅವ್ರಿಗೆ. ಅಂಥವ್ರ ಬಗ್ಗೆ ಮಾತೇ ಬೇಡ ನನ್ಗೆ ಅಂತ ಅನ್ಸುತ್ತೆ. ಸೊ ಎಸ್, ನಿಮ್ಮ ಶತ್ರುಗಳನ್ನೆಲ್ಲ ನಿಗ್ರಹ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಿಂಗೆ ಎಲ್ಲ ಜ್ಞಾನನೂ ಕೊಟ್ಟಿದ್ದೀನಿ, ಎಲ್ಲ ವಿದ್ಯೆನೂ ಕೊಟ್ಟಿದ್ದೀನಿ, ಎಲ್ಲ ರೀತಿಯ ಒಂದು ಶಕ್ತಿ ನಿನ್ನಲ್ಲೇ ಇದೆ. ನಿನ್ ಜೀವನ ನೀನ್ ಸರಿಪಡಿಸ್ಕೊಬಹುದು, ಪಡಿಸ್ಕೊ ಅಂತ ಹೇಳ್ತಿದ್ದಾಳೆ ತಾಯಿ. ಜೊತೆಗೆ ಯಾರು ಪ್ರೀತಿಗೋಸ್ಕರ ಕಾಯ್ತಾ ಇದ್ದೀರಾ, ಯಾರು ಜಗಳ ಆಡಬಾರ್ದು ಅಂತ ಯಾರು ಎಸ್ಪೆಷಲಿ ಪ್ರಾರ್ಥನೆಯನ್ನ ಇಟ್ಟಿದ್ದೀರಾ, ನಿಮ್ಮ ಪ್ರಾರ್ಥನೆಯನ್ನ ದೇವಿ ಕೇಳಿದಾಳೆ. ಸೊ ಯಾರು ಕೂಡ ಜಗಳ ಆಡೋದಿಲ್ಲ, ಇನ್ಮೇಲೆ ಪ್ರೀತಿಯಿಂದ ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಆಸ್ತಿಗೋಸ್ಕರ ಯಾರೋ ಜಗಳ ಆಡ್ತಿದ್ದಾರೆ, ಅದು ಕೂಡ ದೂರ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಸ್ಟ್ರೆಂತ್ ಆ ದುರ್ಗಾ ಪರಮೇಶ್ವರಿನೇ ಇರ್ಬೇಕಾದ್ರೆ ಇನ್ನೇಂತಕ್ಕೆ ನೀವು ಭಯ ಪಡ್ತೀರಾ? ಆ ದುರ್ಗಾ ಪರಮೇಶ್ವರಿ ನಿಮ್ಮಲ್ಲಿ ಯಾವಾಗ್ಲೂ ಇರ್ತಾಳೆ, ನಿಮ್ಮೊಳಗೆ ನೆಲೆ ನಿಂತಿದ್ದಾಳೆ. ನೀವು ಬೇಜಾರಾಗಿದ್ರೆ ಆ ತಾಯಿಗೆ ಇಷ್ಟ ಆಗೋದಿಲ್ಲ, ನೀವು ದುಃಖದಲ್ಲಿ ಇದ್ರೆ ಆ ತಾಯಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಆ ತಾಯಿ ಯಾವಾಗ್ಲೂ ಸದಾ ಸರ್ವದಾ ನಿಮ್ಮನ್ನ ನೋಡ್ತಾನೆ ಇರ್ತಾಳೆ. ನಿಮ್ಮ ಮನೇಲಿ ಇಲ್ಲ ಅಂದ್ರೆ ಅವಳು ಹೊರಗಿದ್ದು ನೋಡ್ತಾಳೆ, ಹೊರಗಿಲ್ಲ ಅಂದ್ರೆ ಪರಲೋಕದಲ್ಲಿದ್ರು ಕೂಡ ಆ ತಾಯಿ ನೋಡ್ತಾನೆ ಇರ್ತಾಳೆ. ಈವನ್ ಶಿವನ ಪಕ್ಕದಲ್ಲಿ ಕೂತಿದ್ರು ಕೂಡ ಆ ತಾಯಿ ನಿಮ್ಮನ್ನೇ ನೋಡ್ತಿರ್ತಾಳೆ. ಇದು ನನಗೆ ಆ ತರ ಗೋಚರ ಆಗ್ತಾ ಇದೆ. ನಿಮ್ಮ ಬೇಜಾರು ತಾಯಿಯ ಮನಸ್ಸಿಗೆ ತುಂಬಾ ಬೇಜಾರಾಗಿದೆ. ಹಾಗಾಗಿ ಅದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮನ್ನ ನೀವು ಈ ತರ ಕೈಲಾಗದವ್ರ ತರ ಇಟ್ಕೊಂಬೇಡಿ. ಒಂದು ಶಕ್ತಿಶಾಲಿಯಾಗಿ, ಬುದ್ಧಿಶಾಲಿಯಾಗಿ ನಿಮ್ಮ ಜೀವನನ ನಡ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಕೂಡ ಇದೆ. ನಿಂಗೇನ್ ಶಕ್ತಿ ಬೇಕೋ ನಾನು ಕೊಟ್ಟಿದ್ದೀನಿ ಅಂತ ತಾಯಿ ನಗ್ನಗ್ತಾ ನೋಡ್ತಿದ್ದಾಳೆ. ಹುಚ್ಚರ ಯಾರಿಗೋಸ್ಕರ ಅಳ್ತಿದ್ದೀರಾ? ನಿಮ್ಗೋಸ್ಕರ ಅಳೋದನ್ನ ನೀವು ಯಾವಾಗ ಕಲಿತೀರಾ ಅಂತ. ಜೊತೆಗೆ ಒಂದು ಜ್ಞಾನ ನಿಮ್ಗೋಸ್ಕರ ಕಾಯ್ತಾ ಇದೆ. ಒಂದು ಏನೋ ವಿಶೇಷವಾದಂತ ಸಂದೇಶ ತಾಯಿ ಕಡೆಯಿಂದ ನಿಮ್ಗೆ ಬರೋದ್ರಲ್ಲಿ ಇದೆ. ಅದು ನಿಮ್ಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಕುಂಡಲಿನಿ ಅಲ್ಲ, ಕುಂಡಲಿ ಜಾತಕನ ಎಲ್ಲೋ ತೋರಿಸ್ತೀರಾ. ಸೊ ಸತ್ತೋಗಿರೋರು ಮತ್ತೆ ಬದುಕ್ತಾರೆ ಅನ್ನುವಂಥದ್ದು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಒಂದು ವಿಶೇಷವಾದಂತ ಆಶೀರ್ವಾದದಿಂದ ಏನೋ ಒಂದು ನಿಮ್ಗಿದ್ದಂತ ಅಪಮೃತ್ಯು ದೂರ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ಒಳ್ಳೆ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಬದಲಾಗ್ತೀರಾ. ನಿಮ್ಮ ತಂದೆ ಕಡೆಯಿಂದನೂ ತಾಯಿ ಸಹಾಯ ಮಾಡಿಸ್ತಾಳೆ, ನಿಮ್ಮ ಬಾಸ್ ಕಡೆಯಿಂದನೂ ತಾಯಿ ಸಹಾಯ ಮಾಡಿಸ್ತಾಳೆ. ಕೆಲಸದ ವಿಚಾರಕ್ಕೂ ಮನೆ ವಿಚಾರಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಳ್ಳೆ ಹುಡುಗ ಬಂದು ಮದುವೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ ನಿಮ್ಗೆ. ಸೊ ಒಳ್ಳೆ ಹುಡುಗಿ ಕೂಡ ಸಿಕ್ಕಿ ಮದುವೆ ಆಗುವಂತ ಸಾಧ್ಯತೆಗಳು ನಿಮ್ಗೆ ಹೆಚ್ಚಾಗಿ ಇದೆ. ಕಿಂಗ್ ಆಫ್ ಪೆಂಟಕಲ್ ಫೈನಾನ್ಷಿಯಲಿ ಸಕ್ಸಸ್ಸನ್ನ ನೋಡ್ತೀರಾ. ಬಿಸ್ನೆಸ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ತಾಯಿ. ಸೊ ಮಕ್ಕಳಿಗೋಸ್ಕರ ಒಂದಷ್ಟು ಒಳ್ಳೆ ಹಣಕಾಸಿನ ವಿಚಾರಗಳನ್ನ ನೋಡಿ ನಿರ್ಧಾರ ತಗೊಂಡಿಡಿ ಅನ್ನುವಂಥದ್ದು ಇದೆ. ನಿಮಗೆ ನೀವು ಮೋಸ ಮಾಡ್ಕೊಂಡು ಹೋಗಬೇಡಿ. ಬ್ಲ್ಯಾಕ್ ಮ್ಯಾಜಿಕ್ ಯಾರ್ಯಾರಿಗೆ ಆಗಿದೆ ಅದನ್ನ ರಿಮೂವ್ ಮಾಡ್ಕೊಳ್ಳಿ. ಒಳ್ಳೆ ಪಾರ್ಟ್ನರ್ ಕೂಡ ಬರ್ತಾರೆ ಅನ್ನುವಂಥದ್ದು ಇದೆ. ಜೊತೆಗೆ ಸೂರ್ಯನಾರಾಯಣರ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಈ ಯುಗಾದಿ ಗುಡಿ ಪಾಡ್ವ ಕಾರ್ಡು. ಗುಡಿ ಪಾಡ್ವ ಅಂದ್ರೆ ಯುಗಾದಿನೇ. ಸೊ ಏನೋ ಒಂದು ನಾ ಹೇಳಿದ್ನಲ್ಲ, ಸಾವಿನಿಂದ ಬದುಕಿನೆಡೆಗೆ ಮತ್ತೆ ನಿಮ್ಗೆ ಜೀವದಾನ ಸಿಗುತ್ತೆ ಅಂತ ನೋಡಿ.
ಸಾವಿನಿಂದ ಬದುಕಿನೆಡೆಗೆ ನಿಮಗೆ ಮತ್ತೆ ಇನ್ನೊಂದು ಜೀವ ಇದೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಶನಿ ಮಹಾತ್ಮ, ಸೂರ್ಯ, ಶನಿ ದೇವರು ಇಬ್ರೂ ನಿಮಗೆ ಸಾಕಷ್ಟು ಒಳಿತನ್ನ ಮಾಡಿಕೊಡ್ತಾರೆ ಅನ್ನುವಂಥದ್ದು ಇದೆ. ಶಿವನ, ಮೃತ್ಯುಂಜಯನ, ಸಾಂಬ ಸದಾಶಿವನ ಆಶೀರ್ವಾದ ನಿಮ್ಮ ಮೇಲಿದೆ. ಸೊ ಹಾಗಾಗಿ ನೀವು ಒಂದು ಭಕ್ತ ಮಾರ್ಕಂಡೇಯನ ರೀತಿ ಸತಿ ಸಾವಿತ್ರಿಯ ರೀತಿ ಗೆದ್ದು ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ತಂದೆ ಮಗನ ವಿಚಾರದಲ್ಲಿ ಕೂಡ ಇರುವಂಥ ಸಮಸ್ಯೆ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಈ ಯುಗಾದಿ ನಿಮ್ಮ ಜೀವನಕ್ಕೆ ಹೊಸ ಜೀವನನ, ಹೊಸ ನ್ಯೂ ಬಿಗಿನಿಂಗನ್ನು ತಂದುಕೊಡುತ್ತೆ ಅನ್ನುವಂಥದ್ದು ಇದೆ. ಕೆರಿಯರ್ ಆಗಲಿ, ಬಿಸ್ನೆಸ್ ಆಗಲಿ, ಜಾಬ್ ಆಗಲಿ, ಲವ್ ಆಗಲಿ, ಮನೆ ಆಗಲಿ, ಮನಿ ಆಗಲಿ, ಅವಕಾಶಗಳಾಗಲಿ, ಗ್ರೋತ್ ಆಗಲಿ, ಪಾಪು ಆಗಲಿ ಎಲ್ಲ ಬರ್ತಿದೆ. ಪಾಸಿಟಿವ್ ಆಗಿ ಇರಿ ಅಂತ ಆ ತಾಯಿ ಇಲ್ಲಿ ಹೇಳ್ತಿದ್ದಾಳೆ. ಜೊತೆಗೆ ಇಲ್ಲಿ 3 ಕಾರ್ಡ್ ಇಡ್ತೀನಿ. ಆ ದುರ್ಗಾ ಪರಮೇಶ್ವರಿ ಏನು ಹೇಳ್ತಾಳೆ ನೋಡಿ. ಸೊ ಗುಡ್ ಲಕ್ ಇದೆ ಎಲ್ಲರಿಗೂ ಅಂತ ಹೇಳ್ತಿದ್ದಾಳೆ ತಾಯಿ. ಓಕೆ, ರಕ್ಷಾ ಕಾಳಿ. ಯಾರಿಗಾದ್ರೂ ಆಕ್ಸಿಡೆಂಟ್ ಆಗುತ್ತೆ ಅನ್ನೋ ಭಯ ಇದ್ರೆ ಅದರಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಇದೆ. ಏನೂ ಆಗೋದಿಲ್ಲ. ಮಹಾ ಸದಾಶಿವ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಬ್ರಹ್ಮಜ್ಞಾನ ಇದೆ. ಸೊ ಓದಿನ ಕಡೆ ನಿಮ್ಮನ್ನು ನೀವು ಹೆಚ್ಚು ತಿಳ್ಕೊಳ್ಳೋದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ದಕ್ಷಿಣಾಮೂರ್ತಿಯ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನನಗೆ ಕಾರ್ಡು ಅಂಗಾಳ ಪರಮೇಶ್ವರಿ ಮತ್ತು ನೀಲ ಸರಸ್ವತಿ ದೇವಿಯ ಒಂದು ನೆನಪನ್ನ ತರ್ತಾ ಇದೆ. ಸೊ ಯಾರು ಅರುಣಾಚಲ ಶಿವ ಹಾಡು ಕೂಡ ಕೇಳ್ತಿದ್ದಾರೆ, ಯಾರು ಅಂತ ಗೊತ್ತಿಲ್ಲ. 2ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೊ ನೀವು ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀರಾ, ನಿಮ್ಮ ಕರ್ತವ್ಯನ ಮುಗಿಸಿದ್ದೀರಾ, ಅದಕ್ಕೆ ತಕ್ಕ ಪ್ರತಿಫಲ ಬರುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಸ್ವಲ್ಪ ತಲೆಗೆ ಪೆಟ್ಟಾಗಬಹುದು, ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. 3ನೇದು ಯಾರು ಆಯ್ಕೆ ಮಾಡಿದ್ದೀರಾ? ಭುವನೇಶ್ವರಿ ಇದೆ. ಭೂಮಿ ವಿಚಾರಕ್ಕೆ ಏನೇನು ಸಮಸ್ಯೆ ಮಾಡಿದ್ದಾರೆ ಅದೆಲ್ಲಾನು ನಾನು ನೋಡ್ಕೊಳ್ತೀನಿ ಬಿಡು, ಯಾಕೆ ತಲೆ ಕೆಡಿಸ್ಕೊಳ್ತೀಯಾ ಅಂತ ಹೇಳ್ತಿದ್ದಾರೆ. ನಿಮ್ಮ ಸೌಂದರ್ಯ ಕೂಡ ಸರಿ ಹೋಗುತ್ತೆ. ಒಂದು ಶುಕ್ರ ಗ್ರಹದ ಆಶೀರ್ವಾದ ನಿಮ್ಮ ಮೇಲೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಪ್ರಾಸ್ಪೆರಿಟಿ ಕೂಡ ಬರೋದ್ರಲ್ಲಿ ಇದೆ. ದುಡ್ಡು, ಸೌಂದರ್ಯ ಎರಡೂ ನಿಮ್ದಾಗತ್ತೆ ಅನ್ನುವಂಥದ್ದು ಇದೆ. ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್.